ನಾವು ಕುರಿ ಕಾಯರು, ನಾವು ಹೌದೌದು ನಮ್ಮಲ್ಲಿ ಆಯ್ತು. ಹೌದ್ರಿ, ನಾವು ಕುರಿ ಬಿಲ್ ಬಗ್ಗೆ ಮಾತಾಡಿ. ಅಲ್ಲಲ್ಲ, ಕುರಿ ಕಾಯ ವಂಶಸ್ಥರಿಂದ ಬಂದಿರೋಂಥವ್ರು. ಸ್ವಲ್ಪ ತಡ್ರಿ, ಹೇಳ್ಕೊಳ್ಳೋದು ಕೇಳಿ. ಇಲ್ಲಿ ಹೇಳಿ ಎಲ್ಲರೂ ಅಂತ ಕೂತಿದ್ದೆ. ಈಗ ಕುರಿ ಕಾಯೋದರಲ್ಲಿ 2 ವಿಧ ಇದೆ. ವಲಸೆ ಬರತಕ್ಕಂಥವ್ರು, ಅವರು ಆ ಕಡೆ ಭಾಗದಿಂದ ಬರ್ತಾರೆ. ಅವರು ಮೇವನ್ನು ಆಧರಿಸಿ ಯಾವಾಗ ಬೇಸಿಗೆನಲ್ಲಿ ಬರ್ತಾರೆ. ನಾವು ವರ್ಷ ಇಡೀ ಕುರಿ ಸಾಕ್ತಕ್ಕಂಥವ್ರು. ನಾವು ಹೋಗ್ತೀವಿ ವಲಸೆ, ಆ ಕಡೆ ಚನ್ನರಾಪಟ್ಟಣದ ಕಡೆ ಈ ಗದ್ದೆ ಕೂಳೆ ಬೀಳ್ತಾವಲ್ಲ, ಅದು ನಾವು ಹೋಗ್ತೀವಿ ಆ ಕಡೆ ಕೊಡ್ಕೊಂಡು. ನಮ್ಮಲ್ಲೂ ಇವತ್ತು ಸಾವಿರಾರು ಕುರಿಗಳಿದ್ದಾವೆ. ನೀವು ಕುರಿಗಾಯಿಗಳು ಅಂತ ಗುರುತಿಸ್ಬೇಕಾದ್ರೆ ನೀವು ಏನು ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಕುರಿಗಳನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೂ ನೀವು ರಿಜಿಸ್ಟ್ರೇಷನ್ ಮಾಡಿ ಈ ಸೌಲಭ್ಯಗಳನ್ನು ಎಲ್ಲ ಈಗಲೂ ಕೊಡ್ತಾ ಇದ್ದಾರೆ. ಮೆಡಿಷನ್ ಎಲ್ಲ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೆಡಿಷನ್ನ ಕೊಡಬೇಕು. ಅವರನ್ನು ಕುರಿಗಾಯಿಗಳು ಅಂತ ರಿಜಿಸ್ಟ್ರೇಷನನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ಸ್ವಂತ ಜಮೀನಲ್ಲಿ ಮೇಯಿಸ್ಕೊಂಡು, ಅವ್ರಿವ್ರ ಜಮೀನಲ್ಲಿ ಬಯಸ್ಕೊಂಡು, ಪಾಪ ಅವ್ರ ಕೈಲೆಲ್ಲ ಬಯಸ್ಕೊಂಡು ಅನ್ನಿಸ್ಕೊಂಡು, ಅದೇನಾಯ್ತು ಅಂದ್ರೆ ಇವತ್ತು ಆರ್ಥಿಕ ಪ್ರಗತಿಗೆ ಬಹಳ ಉತ್ತಮ. ಬಿಲ್ಲಲ್ಲಿ ಏನು ಸೇರಿಸಬೇಕು ಹೇಳಿ ಸ್ವಾಮಿ. ಹೇಳ್ದ್ ನಾವು ಸುಮ್ ಕುತ್ಗಳಿಂದ್ರೆ ಕುತ್ಕತ್ತಿಕೊಂಡು ಅವರೆಲ್ಲ ಹೇಳುವಾಗ ಅರ್ಧ ಗಂಟೆ ಕೊಡ್ಲಿಲ್ಲ ನಿಮ್ಗೆ ಅದೇನಾದ್ರು ನೀವು ಯಾಕೆ ಅರ್ಥ ಮಾಡಿಕೊಳ್ಳೋದು? ಯಾರಿಗೆ ನೋಡಿ ಎಷ್ಟು ಏನ್ ಸೇರಿಸ್ಬೇಕದನ್ನ ಹೇಳಿ ಅಲ್ಲ. ನಾವು ಹೇಳೋವರೆಗೂ ನೀವು ಇದು ಮಾಡೋದಿಲ್ಲ. ಏನಾಗ್ಬೇಕು ಹೇಳಿ ನೀವು. ಆದ್ರೆ ಈಗ ನೀವು ದಯಮಾಡಿ ಆ ಕುರಿಗಾಯಿಗಳನ್ನು, ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುರಿಗಾಯಿಗಳನ್ನು ಆ ಲೀಸ್ಟ್ನಲ್ಲಿ ಸೇರಿಸ್ಕೋಬೇಕು, ಅವ್ರಿಗೂ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು. ಎರಡನೇದು, ನಾನು ಅರಣ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ನೀವೀಗ ಅಲ್ಲ, ಈ ದೇಶನೇ ಡೀಮ್ಡ್ ಫಾರೆಸ್ಟ್ ಮಾಡಿದ್ದಾರೆ ಸೆಂಟ್ರಲ್ನಲ್ಲಿ. ಈ ದೇಶ ಏನು ಉಳಿದಿಲ್ಲ, ಎಲ್ಲವೂ ಅರಣ್ಯ ಪ್ರದೇಶಗಳು ಆಗೋಗಿದ್ದಾವೆ. ನಾವು ಬೇಡ ಅಂತಲೂ ಹೇಳೋದಿಲ್ಲ. ಹೌದೌದು, ಅದು ಡೀಮ್ಡ್ ಫಾರೆಸ್ಟ್ ಗವರ್ನಮೆಂಟ್ ತಡ್ರಿ. ಶಿವಲಿಂಗೌಡ ಅವ್ರಿಗೆ ಯಾಕೆ ಉತ್ತರ ಬಿಲ್ ಬಗ್ಗೆ ಅವ್ರಿಗೆ ಉತ್ತರ ಕೊಡ್ತೀವಿ. ಈಗ ಅಲ್ಲಿ ಅಂಗುರ್ಗುತ್ತಿ, ಕುರ್ಚಿನ ಗಿಡ, ತಡ್ರಿ ಸ್ವಾಮಿ, ಇರೋ ಫ್ಯಾಕ್ಟ್ರಿ ಹೇಳೋದಿಲ್ಲ, ಚರ್ಚೆ ಮಾಡ್ತೀರಿ. ಅನುಭವಿಸ್ತಾ ಇರೋ ಪ್ರಶ್ನೆ ಹೇಳ್ತೀನಿ ತಡ್ರಿ. ಅಂಗರ್ ಗಿಡ, ಕುರ್ಚಿನ ಗಿಡ ಏನು ನಿಮ್ಮ ಆಸ್ತಿ ಇಲ್ಲ, ನಿಮ್ ಮರ ಮಲ್ಕೆ ಇಲ್ಲ, ನಿಮ್ ಯಾಂತದೂ ಇಲ್ಲ. ಅಲ್ಲೇನ್ ಮಾಡಿದರೆ, ನಮ್ ಡೀಮ್ಡ್ ಫಾರೆಸ್ಟ್ ಅಂತ ತಂದು ಒಂದು ಬೌಂಡ್ರಿ ಟ್ರಂಚ್ ಹೊಡೆದು ಬಿಟ್ಟಿದ್ದಾರೆ. ಅವು ಹಿಂದೆ ಸನಾತನ ಧರ್ಮದಿಂದ, ಸನಾತನ ಕಾಲದಿಂದ, ನಮ್ಮ ಸಣ್ಣ ಹುಡುಗರಿಂದ ಅವು ಕುರಿ ಕಾಯಕ್ಕೆ ಇಟ್ಟಿದ್ದಂಥ ಜಾಗ ಮೀಸಲು. ಈಗ ಅದು ಯಾವ ಪುಣ್ಯಾತ್ಮ ಕೊಟ್ಟನೋ ಗೊತ್ತಿಲ್ಲ, ಅದು ಯಾವ ಕಾನೂನು ತಂದ್ರೋ ಗೊತ್ತಿಲ್ಲ, ಅವೆಲ್ಲ ಡೀಮ್ಡ್ ಫಾರೆಸ್ಟ್ ಆಗಿದ್ದಾವೆ. ನೀವು ಯಾರೂ ಉಪಯೋಗಿಸ್ಕೊತಾ ಇಲ್ಲ. ಈಗೇನಾಗಿದೆ, ಆ ಅರಣ್ಯ ಪಾಲಕರನ್ನ ಹಾಕ್ತಿರಲ್ಲ, ಅವರೇ ತೊಂದರೆ ಕೊಡೋರು. ಈ ಕುರಿಗಾಯಿಗಳು ಬರ್ತಾರಲ್ಲ, ಅವ್ರಿಗೂ ಅವರೇ ತೊಂದರೆ ಕೊಡೋರು, ಊರಿನಲ್ಲಿರೋ ಕುರಿಕಾಯಿಗಳಿಗೂ ಅವರೇ ತೊಂದರೆ ಕೊಡೋರು. ದಯವಿಟ್ಟು ಮರ ಮಾಲಿಕೆ ಇಲ್ಲದೆ ಇರೋಂಥದ್ದ, ನಿಮ್ಮ ಗಿಡ ಏನು ನೆಡ್ತೀರಿ ಸೊಸಿಗಳನ್ನ, ಅವ್ಯಾವನೂ ನಾಶ ಪಡಿಸ್ತಾ ಇರ್ತಕ್ಕಂಥ ಭೂಮಿ ಎಲ್ಲ ಗ್ರಾಮಗಳಲ್ಲೂ 100 ಎಕರೆ, 200 ಎಕರೆ, 300 ಎಕರೆ ಇದೆ. ಆ ಪ್ರದೇಶದಲ್ಲಿ ಆ ಕುರಿನಾರು ಮೇಯ್ದು ಬದುಕಕ್ಕೆ ದಯವಿಟ್ಟು ಒಂದು ಕಾನೂನು ನೀವು ತಂದು ಅವ್ರಿಗೆ ಹೇಳಿ, ಸೆಂಟ್ರಲ್ ಗವರ್ನಮೆಂಟ್ನವ್ರಿಗೆ, ಆ ಸಾಕು, ಆ ಡೀಮ್ಡ್ ಫಾರೆಸ್ಟ್ ನೀವೇನಾದ್ರು ಬೆಳೆಸೋದಾದ್ರೆ ಬೆಳೆಸಿ. ನಾವು ಮರ ಗಿಡ ಬೆಳೆಸ್ತೀರಿ, ಅದು ಮಾಡ್ತೀರಿ ಅಂದ್ರೆ ನಮ್ದೇನು ತಕರಾರಿಲ್ಲ. ನಿಜವಾಗ್ಲೂ ಏನೂ ಬೆಳೆಸಲ್ಲ, ಸುಮ್ಮನೆ ಒಂದು ಟ್ರಂಚ್ ಮಾತ್ರ ಹೊಡೆದಾರೆ. ಅದ್ರೊಳಗೆ ಹೋದ್ರೆ ತಗೊಬಂದು ಕೇಸ್ ಕೊಡರೆ ಅವರು, ಕೇಸಿ ಸಿಗಾಕ್ಯಣರೆ ಅವರು. ಅದನ್ನ ಫಾರೆಸ್ಟ್ ಆಕ್ಟ್ ಇಟ್ಕೊಂಡು ಕೂತ್ಕೋತಾರೆ. ಅದಕ್ಕೆ ಸ್ವಲ್ಪ ಇದು ರಿಯಾಯಿತಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಪಾಯಿಂಟ್ ಇದ್ರೆ ಮತ್ತೆ ಹೇಳಿ. ಮಾತು ಮಾನ್ಯ ಪಶುಸಂಗೋಪನಾ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಬಿಲ್ ಅಂತಂದಿದ್ದಕ್ಕೆ ಮೊನ್ನೆ ತಾನೇ ಇದರ ಬಗ್ಗೆ ಕ್ಷೇಮಾಭಿವೃದ್ಧಿ ಸಂಘದವರು ಸ್ಟ್ರೈಕ್ನು ಕೂಡ ಮಾಡಿದ್ರು. ಮಾನ್ಯ ಸಚಿವರ ಗಮನಕ್ಕೆ ತಂದೆ. ಇವತ್ತು ಆ ಬಿಲ್ ಬಂದಿದೆ. ಈಗಾಗಲೇ ಭಾಳಷ್ಟು ಜನ ಮಾತನಾಡಿದಾಗ ಕುರಿಗಳ ಸಮಸ್ಯೆ ಏನಾಗ್ತಾಯಿದೆ ಅಂತೇಳಿ, ಅವಾಗ ಬದು ಅಂತ ಬಿಡ್ತಾ ಇದ್ರು ನಮ್ಮಲ್ಲೆಲ್ಲ, ಅದ್ರಾಗೆಲ್ಲ ಮೇಯಿಸ್ತಿದ್ರು. ಆದರೆ ಈಗ ಯಾರು ಕೂಡ ಬದು ಬಿಡ್ತಕ್ಕಂಥ ಸಮಸ್ಯೆ ಇಲ್ಲ. ಫಾರೆಸ್ಟ್ನಲ್ಲಿ ಹೋದರೆ ಫಾರೆಸ್ಟ್ ಮಿನಿಸ್ಟರ್ ಕೂಡ ಇಲ್ಲೇ ಇರೋದ್ರಿಂದ ಅವ್ರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಭಾಳಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು ಫಾರೆಸ್ಟ್ ಲ್ಯಾಂಡ್ನಿಂದ. ಅವ್ರು ಅಲ್ಲಿರ್ತಕ್ಕಂಥ ವಾಚರ್ಸು ಬೇಯ್ತಕ್ಕಂಥದ್ದು ಅಥವಾ ಎದುರಿಸ್ತಕ್ಕಂಥದ್ದು, ಒಂದೊಂದು ಕಡೆ ಏನಾಗ್ತದೆ ಅನ್ನೋ ಕೆಲವು ಬಡಿಸಂದು ಕೂಡ ಬಂದಿದ್ದಾರೆ. ಆ ಸಮಸ್ಯೆ ಇದ್ರಲ್ಲಿ ಇರೋದ್ರಿಂದ ಈ ಬಿಲ್ ಅಂತ ತಂದಿದೆ. ದಯವಿಟ್ಟು ಇದರಲ್ಲಿ ಇನ್ನಷ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲದೆ ಹೋದರೆ
ಬರೀ ಜಬರ್ಸ್ತಕ್ಕಂಥ ಇದನ್ನ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಇದು ಕಠಿಣ ಕ್ರಮವನ್ನು ಕೈಗೊಂಡು ಓಕೆ ಕುರಿಗಾಯಿಗಳಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಷಡಕ್ಷರಿ. ಸಂಪೂರ್ಣವಾಗಿರ್ತಕ್ಕಂಥ ಇದನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರು ಹೇಳಿದಾಗ ಎಲ್ಲ ಭಾಗದಲ್ಲೂ ಕುರಿ ಮೇಯಿಸ್ತಕ್ಕಂಥವ್ರು ಇದ್ದಾರೆ. ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಈ ಫಾರೆಸ್ಟ್ನವರು ಒಂದು 200-300 ಕುರಿ ಇರ್ತದೆ. ಆಯಾ ಭಾಗದಲ್ಲಿ ತಾಲೂಕಿಂದ ತಾಲೂಕು ಹೋಗ್ತಾರೆ, ಬೇರೆ ಜಿಲ್ಲೆಗೆ ಹೋಗೋದಿಲ್ಲ. ಅವ್ರಿಗೆ ಫಾರೆಸ್ಟ್ನವರು ತೊಂದರೆ ಕೊಡದಾಗೆ ತಾವು ತಮ್ಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಿ. ಧೀರಜ್ ಮಾತಾಡಿದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಅರಣ್ಯ ಇಲಾಖೆ ಕಡೆಯಿಂದ ಒಂದು ಹೇಳಿಕೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಮೊನ್ನೆ MMLs ಅಲ್ಲಿ ನಮ್ಮ ಒಂದು ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಮೃತಪಟ್ಟಿದ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ, ಒಂದು ಸುತ್ತೋಲೆ ಹೊರಡಿಸಿದ್ದೇವೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬೇರೆ ರಾಜ್ಯದಿಂದ, ಹೊರ ರಾಜ್ಯದಿಂದ, ತಮಿಳುನಾಡಿನಿಂದ ನಮ್ಮ ಅರಣ್ಯದಲ್ಲಿ ಸಾವಿರಾರು ಜಾನುವಾರುಗಳು ಬಂದು ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಆ ವರದಿಯಲ್ಲಿ ನನ್ನ ಗಮನಕ್ಕೆ ಬಂದ ಮೇಲೆ ಆಯಾ ಜಾನುವಾರುಗಳಿಗೆ ನಿಷೇಧ ಅಂತಲೇ ಹೇಳಿದ್ದೇವೆ. ಕುರಿಗಳಿಗೆ ಮೊದಲಿನಿಂದ ಎಲ್ಲಿ ಅರಣ್ಯದಲ್ಲಿ ಮೇವಿಗಾಗಿ ಬರ್ತವೆ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು ಅಂತೇಳಿ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಡೀಮ್ಡ್ ಫಾರೆಸ್ಟ್ ಬಗ್ಗೆ ಮಾತನಾಡಿದ್ದಾರೆ. ಮರು ಸಮೀಕ್ಷೆ ನಡೀತಾ ಇದೆ. ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ತೀರ್ಪು ಕೊಟ್ಟಿದೆ. ಇನ್ನೊಂದು 3 ತಿಂಗಳಿಂದ 6 ತಿಂಗಳವರೆಗೆ ಸಮೀಕ್ಷೆ ಆದಮೇಲೆ ಅದರಲ್ಲಿ ಏನೇನು ಬದಲಾವಣೆ ಮಾಡಬೇಕಾಗಿದೆ, ಯಾವುದು ಕೈ ಬಿಡಬಹುದಾಗಿದೆ, ಅದೆಲ್ಲವನ್ನು ಅರಣ್ಯವಲ್ಲದಂಥ ಪ್ರದೇಶದಲ್ಲಿ ಫಾರೆಸ್ಟ್ ಲೈಕ್ ಇಲ್ಲದೆ ಇರುವಂಥದ್ದು ಬಿಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ವಿಧೇಯಕವನ್ನು ಸಭಾಧ್ಯಕ್ಷ, ಏನಿಲ್ಲ, ನನ್ನ ಮಂತ್ರಿಯಲ್ಲಿ ಕೇಳ್ಕೊಳ್ಳೋದು ಸೆಕ್ಷನ್ 9 ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಕೊತೀನಿ. ಸೆಕ್ಷನ್ 9 ಬಿಲ್ಲಿನ ಸೆಕ್ಷನ್ 9 ಒಂದು ಎಕ್ಸ್ಪ್ಲೇನ್ ಮಾಡಿ. ನೀವು ಓದಲಿಲ್ಲ, ಅರ್ಥ ಆಗಲಿಲ್ಲ. ಅಶ್ವಥ್ ಅವರೇ, ನಿಮ್ಗೆ ಅರ್ಥ ಆಗಲಿಲ್ಲ ಓದಿದಾಗ? ನನ್ಗೆ ಅರ್ಥ ಆಗಿಲ್ಲ, ಅದಕ್ಕೆ ಅವ್ರು ಅರ್ಥ ಆಗ್ತೀನಿ. ಈಗ ನಾನು ಮೊದಲೇ ಹೇಳಿದೆ, ಈ ದೌರ್ಜನ್ಯ ಅಪರಾಧಗಳ ಬಗ್ಗೆ ಮತ್ತು ಅವರ ಆಸ್ತಿ ಪಾಸ್ತಿ ಅಕ್ರಮವಾಗಿ ಬಳಸ್ಕೊಳ್ಳೋದ್ರ ಬಗ್ಗೆ ಕಾನೂನು ಕಠಿಣ ಕ್ರಮಗಳನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿದ್ದೀನಿ ನಾನು. ಅದು ಏನೇನು ಹೇಳಿದ್ವಿ ಅಂತೇಳಿ ನಮ್ಮ ಇದರಲ್ಲೆಲ್ಲ ಇದೆ 9 ಹೇಳ್ತೀನಿ. ಈಗ ನಮ್ಮ ಚಿಮ್ಮನಕಟ್ಟಿಯವರು ಮಾತಾಡ್ತಾ ಹೇಳಿದ್ರು, ರಿಸರ್ವ್ ಫಾರೆಸ್ಟ್ ನಮ್ಗೆ ಬಿಡೋದಿಲ್ಲ ಅಂತೇಳಿ. ಈಗಾಗಲೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಇವರು ನಾವು ಅದನ್ನು ಬಿಟ್ಟು ಎಲ್ಲ ಕಡೆ ಅವ್ರು ಮೇಯ್ಸೋಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ನಮ್ಮ ಕಾಯ್ದೆಯಲ್ಲಿ ಅವಕಾಶ ಮಾಡಿದ್ದೀವಿ. ಅದಕ್ಕೆ ಇಲ್ಲೇ ನಮ್ಮ ಫಾರೆಸ್ಟ್ ಮಂತ್ರಿಗಳು ಇದ್ದಾರೆ. ಏನಂತ ರಿಸರ್ವ್ ಫಾರೆಸ್ಟ್ ಇದೆ, ಅದರೊಳಗೆ ನಾವು ಕಾಯ್ದೆಯಲ್ಲಿ ಹೋಗಬಾರ್ದು ಅಂಥೇಳಿ ನಾವು ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಹೋಗ್ಬೋದು ಅಂತೇಳಿ ನಾವು ಕಾಯ್ದೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆದ್ದರಿಂದ ಚಿಮ್ಮನಕಟ್ಟಿಯವರು ಈಗ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ, ಅವರೇನು ಅದ್ರ ಬಗ್ಗೆ ಏನಾದ್ರು ರಿಲ್ಯಾಕ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತು ಎಲ್ಲ ಒಂದು ನಿಮಿಷ, ಮತ್ತು ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ, ಈ ದೌರ್ಜನ್ಯಗಳು ಮಾಡ್ತಾರಲ್ಲ, ಭಾಳ ರೀತಿ ದೌರ್ಜನ್ಯ ಮಾಡ್ತಾರೆ. ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅದಕ್ಕೆ ಎಲ್ಲದಕ್ಕೂ ನಾವು ಏನೇನು ಕಾನೂನು ಕ್ರಮಗಳು ತಗೋತೀವಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಪಾಯಿಂಟ್ ನಂಬರ್ 9 ಇದೆಯಲ್ಲ, ಆ ಸೆಕ್ಷನನ್ನು ಮಾನ್ಯ ಅಶ್ವಥ್ ನಾರಾಯಣರು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದರು. ಅಂದರೆ ಅದು ಏನಾಗಬೇಕಾಗಿತ್ತು ಕಿಲ್ರಿ ಅಂದರೆ, ಹೂವರ್ ಈಸ್ ಬೀಯಿಂಗ್ ಎ ಟ್ರೆಡಿಷನಲ್ ಮೈಗ್ರೇಟರಿ ಶೆಫರ್ಡ್, ಕನ್ನಡದಲ್ಲಿ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿ ಯಾರೇ ವ್ಯಕ್ತಿಯು, ಒಬ್ಬ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಯು ಯಾವುದೇ ಕಾನೂನಾತ್ಮಕ ಆಧಾರವಿಲ್ಲದೆ ಸಾರ್ವಜನಿಕ ಸ್ವತ್ತು, ಸರ್ಕಾರಿ ಭೂಮಿ ಅಥವಾ ಅರಣ್ಯ ಭೂಮಿ ಮೀಸಲಾತಿ ಪ್ರದೇಶವನ್ನು ಪ್ರವೇಶಿಸುವುದನ್ನು ನಿರಾಕರಿಸಿದಲ್ಲಿ ಅಂಥ ವ್ಯಕ್ತಿಯು 1 ವರ್ಷದ ಅವಧಿಯ ಕಾರಾವಾಸದಿಂದ ಇದೆಲ್ಲ ಇದೆ. ಅಂದರೆ ನಾಟ್ ಬೀಯಿಂಗ್ ಆಗಿದೆ, ಅದು ಹೂವರ್ ಈಸ್ ಬೀಯಿಂಗ್ ಟ್ರೆಡಿಷನಲ್ ಮೈಗ್ರೇಟರಿ ಶೆಫರ್ಡ್, ಅದು ಆ ತಿದ್ದುಪಡಿಯನ್ನು ಮಾಡ್ತೀವಿ ಅಧ್ಯಕ್ಷ.
9 subsection 2 ದಲ್ಲಿ ಇದಕ್ಕೆ ಸಂಬಂಧ denies any customary right of passage to public resort or customary right of grazing or obstructs the passage of a traditional migratory shepherd to prevent them from using or having access to a place of public resort to which other members of the public have a right to use or access. That is in order. If the first phrase is corrected, all things go well. ಓಕೆ ಅಧ್ಯಕ್ಷರೇ, ಇದ್ರ ಸಂಬಂಧಪಟ್ಟ ಹಾಗೆ ಮಾನ್ಯ ತಮ್ಮ ಮುಖಾಂತರ ಮಾನ್ಯ ಸಚಿವರ ಗಮನಕ್ಕೆ ತರೋದು ಏನಂದ್ರೆ, ಈಗ ಫಾರೆಸ್ಟ್ನಲ್ಲಿ ಈಗ ಕುರಿಗಳು ಮೇಯ್ಸಕ್ಕೆ ಹೋಗ್ತಾರೆ. ಕೆಲವಷ್ಟು ರೈತರಿಗೆ ಜಮೀನು ಕೂಡ ಇದೆ. ಆ ರೈತರಿಗೆ ಆ ಜಮೀನಿಗೆ ಹೋಗೋಕ್ಕೂ ಫಾರೆಸ್ಟ್ ನಿಂತರೇ ಹೋಗ್ಬೇಕು ಮಾನ್ಯ ಅಧ್ಯಕ್ಷರೇ. ಅಲ್ಲಿ ಅವಕಾಶನೇ ಕೊಡೋದಿಲ್ಲ, ಅವ್ರು ಬಿಡೋದೇ ಇಲ್ಲ ಅಂತಾರೆ. ದಾರಿ ರೈತ ಹೇಗೆ ಹೋಗ್ಬೇಕು ಅವನ ಜಮೀನಿಗೆ? ಮಧ್ಯ ಮಾತಾಡಿ ಅಲ್ಲ, ಅದು ಸಂಬಂಧಪಟ್ಟಾಗೆ ಮಾನ್ಯ ಅರಣ್ಯ ಇಲಾಖೆ ಪಶುಸಂಗೋಪನಾ ಸಚಿವರಿಗೆ ಈ ಬಿಲ್ಲಿಗೆ ಸಂಬಂಧಪಟ್ಟಾಗೆ ಸಲ್ಲಿಸು ಸರಿ ಉಂಟಾ ಇಲ್ವಾ? ಅಲ್ಲ, ಅದು ಸರಿ ಇದೆ, ಸರಿ ಇದೆ. ಅರಣ್ಯ ಇಲಾಖೆ ತೊಂದರೆ ಹೇಳ್ತಾ ಇದ್ದೀನಿ, ಕುರಿಗಾರಿಗೆ ಬಿಡಲ್ಲ. ಆಮೇಲೆ ಎಸೆನ್ಷಿಯಲ್ ಕಾಮೋಡಿಟಿ ಆಕ್ಟ್ ಅಂತ ಇದೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಈ ಕುಡಿಯೋ ನೀರಿಗೆ ಸಮಸ್ಯೆ ನಮ್ಮ ಹಳ್ಳಿಯಲ್ಲಿ ಈಗ ಬೋರ್ವೆಲ್ ಹೊಡಿಬೇಕಾಗಿದೆ, ಅದು ಫಾರೆಸ್ಟ್ ಏರಿಯಾದಲ್ಲೇ ಹೊಡಿಬೇಕಂತ ತೋರಿಸಿದಾಗ ಫಾರೆಸ್ಟ್ ಸಬ್ಜೆಕ್ಟ್ ಬೇರೆ. ಈಗ ಕುರಿಗಾಯಿಗಳಿಗೆ ಸಂಬಂಧಪಟ್ಟ ಬಿಲ್ ಬಂದಿದೆ. ಈಗ ಮಾನ್ಯ ಅರಣ್ಯ ಸಚಿವರು ಕಾನೂನನ್ನು ಮಾತಾಡಿ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಮ್ಮ ಮುಖಾಂತರ ಅದರ ಬಗ್ಗೆ ಚರ್ಚೆ ಮಾಡುವಾಗ, ಅದು ಈ ಕುರಿಗಾಯಿಗಳ ಬಿಲ್ ಬಗ್ಗೆ ಚರ್ಚೆ ಮಾಡುವಾಗ ನೀವು ಫಾರೆಸ್ಟ್ ಬಗ್ಗೆ ಚರ್ಚೆ ಮಾಡಾಗ್ತದಾ? ಅಲ್ಲಿ ಒಂದು ಸಬ್ಜೆಕ್ಟ್ ಡೀಮ್ಡ್ ಫಾರ್ ಸಬ್ಜೆಕ್ಟ್ ಮಾತ್ರ ಅದರಲ್ಲಿ ಇನ್ನೂ ಸೇರಿಸಬೇಕು ಮಾನ್ಯ ಅಧ್ಯಕ್ಷರೇ. ಹೇಗೆ ಸೇರಿಸುವುದು? ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ಅದರಲ್ಲಿ ಇನ್ನೂ ಕೂಡ ಸೇರಿಸೋದು. ಎಸೆನ್ಷಿಯಲ್ ಕಾಮೋಡಿಟಿ, ಕುಡಿಯೋ ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ಮಾತಾಡ್ಬೇಕಂತ ಮಾತಾಡಬೇಡಿ. ಇಲ್ಲ ಅದರಲ್ಲಿ ಸೇರ್ಸಕ್ ಹೇಳ್ತಾ ಇದ್ದೀನಿ. ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ವಿಜಯಾನಂದ್ರ ಸರ್, ಯಾವುದೇ ಮೂಲ ಸೌಕರ್ಯಗಳಿಗೆ ಅರಣ್ಯ ಕ್ಷೇತ್ರದ ಅರಣ್ಯವಲ್ಲದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಏನಾದರೂ ಅವಶ್ಯಕತೆ ಇದ್ರೆ ಪರಿವೇಶ್ ಪೋರ್ಟಲ್ ಅಲ್ಲಿ ಕಾನೂನುಬದ್ಧವಾಗಿ ಅರ್ಜಿ ಹಾಕಬೇಕಾಗತ್ತೆ, ಪರ್ಯಾಯ ಜಮೀನು ಕೊಟ್ಟು ತಗೋಬೇಕಾಗತ್ತೆ. ಅದು ನಾನು ಮಾಹಿತಿ ಕೊಡ್ತೇನೆ ಸದಸ್ಯರಿಗೆ. ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಇವತ್ತು ನಮ್ಮ ಪಶುಸಂಗೋಪನಾ ಸಚಿವರು ಈ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಈ ವಿಧೇಯಕವನ್ನು ತಂದಿರುವುದು ಬಹಳ ಸ್ವಾಗತಾರ್ಹ. ಸಭಾಧ್ಯಕ್ಷರೇ, ಇಡೀ ರಾಜ್ಯದ ಎಲ್ಲ ಕುರಿಗಾಯಿಗಳ ಪರವಾಗಿ, ಬಡವರ ಪರವಾಗಿ ನಾನು ಮಾನ್ಯ ಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಯಾಕಂದರೆ ಸಭಾಧ್ಯಕ್ಷರೇ, ಈ ಕುರಿಗಾಯಿಗಳು ಬರೀ ಕುರುಬರೇ ಇದು ಕೆಲಸ ಮಾಡೋದಂತಲ್ಲ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ ಎಲ್ಲ ಹಳ್ಳಿಯ ಸೊಗಡಿರುವಂಥವ್ರು ರೈತರು, ಇದು ಒಂದು ಉದ್ಯೋಗ ಸಭಾಧ್ಯಕ್ಷರೇ. ಅವ್ರಿಗೆ ಹೊಟ್ಟೆ ಹೊರ್ಕೊಳಕ್ಕೆ ಇರುವಂತಹ ಒಂದು ಮಾರ್ಗ ಸಭಾಧ್ಯಕ್ಷ. ಬಹಳ ಸಾಂಪ್ರದಾಯಿಕವಾಗಿ ನೂರಾರು ವರ್ಷಗಳ ಇತಿಹಾಸ ಇರುವಂಥದ್ದು ಈ ಕುರಿಗಾಯಿಗಳ ಕೆಲಸ ಸಭಾಧ್ಯಕ್ಷ. ಹೇಳಿದ ಸಭಾಧ್ಯಕ್ಷ, ಎಲ್ಲ ಇದರಲ್ಲಿ ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್ನು, ದಲಿತರು, ಫಾರ್ವರ್ಡು, ಬ್ಯಾಕ್ವರ್ಡು ಎಲ್ಲ ಜನಾಂಗದವರು ಈ ಕೆಲಸನ ಮಾಡ್ತಾರೆ ಸಭಾಧ್ಯಕ್ಷ. ಸಭಾಧ್ಯಕ್ಷ, ಇದರಲ್ಲಿ ಮುಖ್ಯವಾಗಿ ಒಂದೇ ಏನು ಅಂದರೆ, ಈ ಕುರಿಗಾಯಿಗಳು ಪಾಪ ಅವರಿಗೆ ಕದೀತಾರೆ ಸಭಾಧ್ಯಕ್ಷ. ಕುರಿಗಳನ್ನ ರಾತ್ರೋರಾತ್ರಿ ಕುರಿಗಳು ಕತ್ಕೊಂಡು ಹೋಗ್ಬಿಟ್ಟು ಸಭಾಧ್ಯಕ್ಷ, ಒಂದು 4 ತಿಂಗಳುಗಳ ಮುಂಚೆ ಸಭಾಧ್ಯಕ್ಷ ಬಾಗಲಕೋಟೆಯಲ್ಲಿ ಒಬ್ಬನ ಮರ್ಡರ್ ಮಾಡಿಬಿಟ್ರು ಸಭಾಧ್ಯಕ್ಷ. ಹೇಳಿದ್ರು ಕುರಿ, ನಾನು ಹೇಳ್ತಾ ಕೇಳಿಸ್ಕೊಂಡೆ ಸಭಾಧ್ಯಕ್ಷ. ಮರ್ಡರ್ ಮಾಡಿ ಅವನಿಗೆ ತಲೆ ಮೇಲೆ ಕಲ್ಲೆಲ್ಲ ಎತ್ತಾಕಿ ಪಾಪ ಅವನಿಗೆ ಸಾಯಿಸ್ಬಿಟ್ರು ಸಭಾಧ್ಯಕ್ಷ. ಅವರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ಬೇಕು ಸಭಾಧ್ಯಕ್ಷ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅದು ಕೂಡಲೇ ಅದನ್ನು ಆ್ಯಕ್ಷನ್ ತಗೋಬೇಕು. ಅದಕ್ಕೆ ಬೇರೆ ಬೇರೆ ಅರ್ಥ ಸಭಾಧ್ಯಕ್ಷ. ಕುರಿಗೆ ಅವ್ನು ತಗೊಂಡು ಹೋಗಿ ಬಂದಿಲ್ಲ, ಅವನಿಗೇನೋ ಬೇರೆ ದ್ವೇಷ ಇತ್ತು ಅಂತ ಹೇಳ್ಬಿಟ್ಟು ಅವನು ಹುಟ್ಟಿದ್ದು ಬೆಳೆದಿದ್ದೆಲ್ಲೋ ಸಭಾಧ್ಯಕ್ಷ, ಅವ್ನು ಸತ್ತಿದ್ದೆಲ್ಲೋ. ಆದ್ದರಿಂದ ಕೂಡಲೇ ಯಾರಾದರೂ ಕುರಿಗಾಯಿಗಳಿಗೆ ಸಮಸ್ಯೆ ಮಾಡಿದ್ರೆ, ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾಡಿದ್ರೆ ಬಿಲ್ಲಲ್ಲಿ ತಂದಿದ್ದಾರೆ ಸಭಾಧ್ಯಕ್ಷ. ಅದಕ್ಕೆ ಅಭಿನಂದನೆ. ಮತ್ತೆ ಸಭಾಧ್ಯಕ್ಷ, ಆ ಗನ್ ಲೈಸೆನ್ಸ್ ಸಭಾಧ್ಯಕ್ಷ, ಅವ್ರಿಗೆ ಕುರಿಗಾಯಿಗಳಿಗೆ ಅವರು ಗನ್ ಲೈಸೆನ್ಸು ಈಸಿಯಾಗಿ, ಈಗ ಕೂರ್ಗಲ್ಲೆಲ್ಲ ಈಸಿಯಾಗಿ ಸಿಕ್ಕಂಗೆ ಮಾಡ್ತಾರೆ. ಆ ಥರ ಯಾರು ಸಾಂಪ್ರದಾಯಿಕವಾಗಿ ಕುರಿ ಮೇಯಿಸ್ತಾನೆ, ಕುರಿಗಾಯಿ ಇರ್ತಾನೆ, ಅವನಿಗೆ ಅಪ್ಲೈ ಮಾಡಿದ ತಕ್ಷಣ ಗನ್ ಕೊಡುವಂತ ಕೆಲಸ ಸಹ ಸರ್ಕಾರದಿಂದ. ಶ್ರೀನಿವಾಸ್, ಲಾಸ್ಟ್ ಆಗಿ ಮಾನ್ಯ ಅಧ್ಯಕ್ಷರೇ, ಹೇಳದಂತ ಪಾಯಿಂಟ್ ಇದ್ರೆ ಮಾತ್ರ ಹೇಳಿ. ಅಧ್ಯಕ್ಷರೇ, ಈ ಬಿಲ್ ತಂದಿರೋಕ್ಕೋಸ್ಕರ ಸರ್ಕಾರವನ್ನು ನಾನು ಅಭಿನಂದಿಸಿದ್ದೇನೆ.
ನಮ್ಮ ಕ್ಷೇತ್ರದಲ್ಲಿ ಕುರಿಗಳನ್ನ ಮೇಯಿಸಲಿಕ್ಕೆ ಸಾವಿರಾರು ಕುರಿಗಳು ಪ್ರತಿ ವರ್ಷ ಬರ್ತವೆ. ನಿನ್ನೆ ಕೂಡ ಬಂದಿದೆ. ನಿನ್ನೆ ಒಬ್ಬ ಸತ್ತೋದ, ಮಾನ್ಯ ಅಧ್ಯಕ್ಷರೇ, ಒಂದು ನೀರಿಗೆ ಬಿದ್ದು ಸತ್ತೋದ ಅಲ್ಲಿ ಚಾನಲ್ನಲ್ಲಿ ಮೇಯಿಸಕ್ಕೆ ಹೋದಾಗ. ಅಂಥವರಿಗೆ ರಕ್ಷಣೆಯನ್ನು ನಮ್ಮ ಸರ್ಕಾರ ಕೊಡಬೇಕಾಗ್ತದೆ. ಅವರೆಲ್ಲರೂ ಕೂಡ ಬಡವರೇ ಇರ್ತಾರೆ ಮಾನ್ಯ ಅಧ್ಯಕ್ಷರೇ. ಅವರಿಗೆ ಇನ್ಸೂರೆನ್ಸ್ ಕೊಡ್ತಕ್ಕಂಥದ್ದಾಗಲಿ, ಮೆಡಿಕಲ್ ಕ್ಲೈಮ್ ಕೊಡ್ತಕ್ಕಂಥದ್ದಾಗಲಿ, ಮತ್ತು ತುಂಬ ಮೊನ್ನೆ ಕುರಿಗಳು ಕೂಡ ಸತ್ತೋದ್ವು. ಮತ್ತು ಲಾಸ್ಟ್ ಇಯರು ನಮ್ಮ ಮೇನ್ ರೋಡಲ್ಲಿ ಒಂದು 10 ಕುರಿಗಳನ್ನ ಹೊಡ್ಕೊಂಡೋಗಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ದ. ಅವರಿಗೆ ಪಾಪ ಬೇರೆ ಊರ ಬಂದಿರ್ತಾರೆ, ಯಾರೂ ಗೊತ್ತಿರೋದಿಲ್ಲ. ನಾವು ಕೂಡ ಕೆಲವರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದೆ, ಮಾಡ್ತಾ ಇದ್ದೀವಿ. ಅದರಿಂದ ಅವರಿಗೆ ಗನ್ ಲೈಸೆನ್ಸ್ ಕೊಡ್ತಕ್ಕಂಥದ್ದು ಇರ್ಬೋದು, ಅವರಿಗೆ ಇನ್ಸೂರೆನ್ಸ್ನ ಉಚಿತವಾಗಿ ಮಾಡಿಕೊಡೋದು, ಅಥವಾ ನಾಮಿನಲ್ ರೇಟಲ್ಲಿ ಇನ್ಸೂರೆನ್ಸ್ ಕುರಿಗಳಿಗೆ ಮತ್ತು ಆ ಕುರಿ ಕಾಯಂಥ ಕಾರ್ಮಿಕರಿಗೆ ಕೊಟ್ಟರೆ ಮೇಡಮ್ ಖಂಡಿತವಾಗಿ ಅವರಿಗೆ ಒಳ್ಳೆಯದಾಗುತ್ತೆ. ಅವರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಅವ್ರಿಗೆ ಕೊಡಬೇಕು. ಅವರಿಗೆ ಮತ್ತೆ ಅಲ್ಲೆಲ್ಲ ಅವ್ರು ಕೇಳೋರಿಲ್ಲ ಹೇಳಿರಲ್ಲ ಅಥವಾ ಹೇಳ್ತಿರಲ್ಲ, ಮತ್ತೆ ಸಜೆಷನ್ ಇದ್ರೆ ಕೊಡಿ. ಅವ್ರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಕೊಡಬೇಕು. ಮತ್ತು ಹಣದ ಸಹಾಯವನ್ನು ಕುರಿಗಳು ಸತ್ತೋದಾಗ ಕೊಡ್ತಿರತಕ್ಕಂಥ ಸವಲತ್ತು ತುಂಬಾ ಕಡಿಮೆ ಇದೆ. ಹೆಚ್ಚಿನ ಹಣವನ್ನು ಅವರಿಗೆ ಕುರಿ ಸತ್ತೋದಾಗ ಬಿಲ್ಗೆ ಸಂಬಂಧಪಟ್ಟ ಶ್ರೀನಿವಾಸ್ ಮುಖಾಂತರ ಕೇಳ್ತೀನಿ ಮಾನ್ಯ ಅಧ್ಯಕ್ಷ. ಈಗ ವಿಧೇಯಕವನ್ನು ಖಂಡವಾಗಿ ಮತ್ತೆ ಹಾಕುತ್ತೇನೆ. 2 ರಿಂದ 16 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವ ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 16 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕ ಅಂಗವಾಗಿದೆ. ಮಾನ್ಯ ಸಚಿವರು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಹಿಗಳ ಕ್ಷೇಮ ಅಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಈಗ ಪರ್ಯಾಲೋಚನೆ ಪ್ರಸ್ತಾವ ಸಭೆ ಮಧ್ಯೆ ಹಾಕುತ್ತೇನೆ.